ನಮಸ್ಕಾರ ವೀಕ್ಷಕರೇ, ಇಟ್ಕೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ಗೆಳೆಯ ಹೇಮಂತ್. ನೀವು ನೋಡ್ತಾ ಇದ್ದೀರಾ ಓಲಿ ನ್ಯೂಸ್. ದೇಶದ 543 ಲೋಕಸಭಾ ಕ್ಷೇತ್ರಗಳಲ್ಲಿ 400ಕ್ಕೂ ಹೆಚ್ಚು ಲೋಕಸಭಾ ಕ್ಷೇತ್ರಗಳನ್ನ ತನ್ನ ಮಿತ್ರ ಪಕ್ಷಗಳೊಂದಿಗೆ ಗೆಲ್ಲಬೇಕು ಅಂತಕ್ಕಂಥ ಗುರಿಯನ್ನು ಇಟ್ಕೊಂಡಿರ್ತಕ್ಕಂಥ ಬಿಜೆಪಿ ಈ ಬಾರಿ ಇಡೀ ದೇಶಾದ್ಯಂತ ಅನೇಕ ಹೊಸ ಪ್ರಯೋಗಗಳಿಗೆ ಕೈ ಹಾಕಿದೆ. ಅದರಲ್ಲೂ ಕೂಡ ತಮ್ಮ ಎರಡನೇ ಹಂತದ ನಾಯಕರನ್ನ ಬೆಳೆಸೋ ನಿಟ್ಟಿನಲ್ಲಿ ಈಗಾಗಲೇ ಬಿಜೆಪಿ ಹೊಸ ಮುಖಗಳಿಗೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದು, ಅನೇಕ ಹೊಸ ಮುಖಗಳು ಕೂಡ ಈ ಬಾರಿ ದೇಶದಲ್ಲಿ ಬಹುದೊಡ್ಡ ಸಂಚಲನವನ್ನ ಉಂಟು ಮಾಡಿದ್ದಾರೆ ಅಂದ್ರೆ ತಪ್ಪಾಗೋದಿಲ್ಲ. ಅದರಲ್ಲೂ ಕೂಡ ಬಿಜೆಪಿಯ ಪಾಲಿನ ಮರಳುಗಾಡಿನಂತಿರ್ತಕ್ಕಂಥ ಅಕ್ಬರುದ್ದೀನ್ ಓವೈಸಿ ಸತತವಾಗಿ ಪ್ರತಿನಿಧಿಸ್ತಾ ಬರ್ತಿರ್ತಕ್ಕಂಥ ಹೈದರಾಬಾದ್ ಲೋಕಸಭಾ ಕ್ಷೇತ್ರದಲ್ಲಿ ಕೂಡ ಈ ಬಾರಿ ಬಿಜೆಪಿ ಬಹುದೊಡ್ಡ ಪ್ರಯೋಗಕ್ಕೆ ಕೈ ಹಾಕಿದ್ದು, ಮಾಧವಿ ಲತಾ ಎಂಬ ಒಬ್ಬ ಮಹಿಳೆಗೆ, ಹಿಂದೂ ಫೈವ್ ಬ್ರ್ಯಾಂಡ್ ಎನ್ಸ್ಕೊಂಡಿರ್ತಕ್ಕಂಥ ಒಬ್ಬ ಮಹಿಳೆಗೆ ಈ ಬಾರಿ ಹೈದರಾಬಾದಿನ ಟಿಕೆಟ್ ಅನ್ನ ಓವೈಸಿ ಅವರ ವಿರುದ್ಧ ಕೊಟ್ಟಿತ್ತು. ಇದೀಗ ಹೈದರಾಬಾದ್ನ ಲೋಕಸಭಾ ಚುನಾವಣೆ ಸಂಪೂರ್ಣಗೊಂಡಿದ್ದು, ಈ ಹೈದರಾಬಾದ್ ಕ್ಷೇತ್ರ ಈ ಬಾರಿ ಓವೈಸಿಗೋ ಅಥವಾ ಮಾಧವಿ ಲತಾಗೆ ಒಲಿಯುತ್ತೋ ಅಂತಕ್ಕಂಥದ್ದು ಬಹುದೊಡ್ಡ $1 ಮಿಲಿಯನ್ ಪ್ರಶ್ನೆಯಾಗಿ ಕಾಡ್ತಾ ಇದೆ. ತನ್ನ ಸಮುದಾಯ ಹಾಗೂ ಧರ್ಮದ ಪರವಾಗಿ ಸದಾ ಮಾತನಾಡುತ್ತಿದ್ದಂತಹ ಓವೈಸಿ ಅತ್ಯಂತ ಸುಲಭವಾಗಿ ಹೈದರಾಬಾದ್ ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ತಾ ಬರ್ತಾ ಇದ್ರು. ಮುಸ್ಲಿಂ ಸಮುದಾಯದ ಮತಗಳೇ ಹೆಚ್ಚಾಗಿರ್ತಕ್ಕಂಥ ಈ ಹೈದರಾಬಾದ್ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಓವೈಸಿ ಅವರನ್ನ ಕಟ್ಟಿ ಹಾಕಬೇಕು ಅನ್ನೋ ಉದ್ದೇಶಕ್ಕೆ ಬಿಜೆಪಿ ಒಂದು ಹೊಸ ಪ್ರಯೋಗವನ್ನ ಮಾಡ್ತು. ಅಲ್ಲಿರ್ತಕ್ಕಂಥ ಒಬ್ಬ ಹಿಂದೂ ಫೈವ್ ಬ್ರ್ಯಾಂಡ್ ಎನ್ಸ್ಕೊಂಡಿರ್ತಕ್ಕಂಥ ಮಹಿಳೆ ಮಾಧವಿ ಲತಾ ಅವರಿಗೆ ಟಿಕೆಟ್ ಅನ್ನ ಕೊಡ್ತು. ಇದೀಗ ಚುನಾವಣೆ ಸಂಪೂರ್ಣಗೊಂಡಿದ್ದು, ಈ ಬಾರಿ ಬಹುತೇಕ ಮಾಧವಿ ಲತಾ ಅವರು ಓವೈಸಿ ಅವರಿಗೆ ಬಹುದೊಡ್ಡ ಟಕ್ಕರನ್ನ ಕೊಟ್ಟಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದಾವೆ. ಈ ಒಂದು ಹೈದರಾಬಾದ್ ಚುನಾವಣೆಯ ಫಲಿತಾಂಶದ ಕುರಿತು ಇದೀಗ ದೇಶದ ಪ್ರಮುಖ ಸಟ್ಟ ಬಜಾರ್ ಆಗಿರ್ತಕ್ಕಂಥ ಫಲೋಡಿ ಸಟ್ಟ ಬಜಾರ್ ತನ್ನದೇ ಆದಂತಹ ಭವಿಷ್ಯವನ್ನು ನುಡಿದಿದೆ. ಹಾಗಾದ್ರೆ ಫಲೋಡಿ ಸಟ್ಟ ಬಜಾರ್ ಪ್ರಕಾರ ಈ ಬಾರಿ ಹೈದರಾಬಾದಿನ ಕ್ಷೇತ್ರ ಯಾರಿಗೆ ಒಲಿಯುತ್ತೆ ಅನ್ನೋದನ್ನ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಕೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, ಬಿಜೆಪಿ ತನ್ನ ಎರಡನೇ ಹಂತದ ನಾಯಕರನ್ನ ಬೆಳೆಸಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಈಗಾಗಲೇ ದೇಶಾದ್ಯಂತ ಅನೇಕ ಹೊಸ ಮುಖಗಳಿಗೆ ಅವಕಾಶವನ್ನ ಕೊಟ್ಟಿದೆ. ತಮಿಳುನಾಡಿನಲ್ಲಿ ಅಣ್ಣಾಮಲೈ ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡೋದ್ರ ಮೂಲಕ ತಮಿಳುನಾಡಿನಲ್ಲಿ ಕೂಡ ಕೆಲವೊಂದು ಕ್ಷೇತ್ರಗಳನ್ನ ಈ ಬಾರಿ ಕೈವಶ ಮಾಡ್ಕೊಳ್ಬೇಕು ಅಂತಕ್ಕಂಥ ಬಿಜೆಪಿಯ ಪ್ಲಾನ್ ಬಹುತೇಕ ಯಶಸ್ವಿಯಾಗಿದೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದಾವೆ. ಅದೇ ರೀತಿ ಕರ್ನಾಟಕದಲ್ಲೂ ಕೂಡ ಕೇವಲ ಮೊದಲ ಬಾರಿಗೆ ಶಾಸಕನಾಗಿ ಆಯ್ಕೆಯಾಗಿದ್ದಂತಹ BS ಯಡಿಯೂರಪ್ಪನವರ ಪುತ್ರ BY ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ನೇಮಕ ಮಾಡೋದ್ರ ಮೂಲಕ ಯುವಕರ ಮತ ಸೆಳೆಯುವ ಪ್ರಯತ್ನಕ್ಕೆ ಬಿಜೆಪಿ ಕೈ ಹಾಕಿತ್ತು. ಇದೇ ರೀತಿಯ ಪ್ರಯೋಗವನ್ನ ಹೈದರಾಬಾದ್ನಲ್ಲೂ ಕೂಡ ಬಿಜೆಪಿ ಮಾಡ್ತು. ಮಾಧವಿ ಲತಾ ಅಂತಕ್ಕಂಥ ಒಬ್ಬ ಮಹಿಳೆಗೆ ಅಕ್ಬರುದ್ದೀನ್ ಓವೈಸಿ ಅವರ ವಿರುದ್ಧ ಟಿಕೆಟ್ ಅನ್ನ ಘೋಷಣೆ ಮಾಡ್ತು. ಅಕ್ಬರುದ್ದೀನ್ ಓವೈಸಿಗೆ ಬಹುದೊಡ್ಡ ಟಕ್ಕರನ್ನ ಕೊಟ್ಟಂತಹ ಮಾಧವಿ ಲತಾ ಕೊನೆಗೆ ಅಕ್ಬರುದ್ದೀನ್ ಓವೈಸಿ ಯಾವ ಒಂದು ಲೆವೆಲ್ಗೆ ಬಂದ್ರು ಅಂದ್ರೆ ಸದಾ ಹಿಂದುತ್ವವನ್ನ ವಿರೋಧ ಮಾಡ್ತಿದ್ದಂತಹ ಓವೈಸಿ ತನ್ನ ಚುನಾವಣಾ ಪ್ರಚಾರದ ಸಮಯದಲ್ಲಿ ಕೇಸರಿ ಶಾಲನ್ನ ಹಾಕೊಂಡು ಹಿಂದೂಗಳ ಮತಗಳನ್ನ ಕೇಳ್ತಕ್ಕಂಥ ಪರಿಸ್ಥಿತಿಗೆ ಓವೈಸಿಯನ್ನ ತಂದಿಳಿಸಿದ್ದು ಮಾಧವಿ ಲತಾ ಅಂದ್ರೆ ತಪ್ಪಾಗೋದಿಲ್ಲ. ಚುನಾವಣೆ ಆದ ನಂತರ ಮಾಧವಿ ಲತಾ ಒಂದು ಪ್ರಮುಖವಾದ ಆರೋಪವನ್ನ ಮಾಡಿದ್ರು. ಈ ನಮ್ಮ ಹೈದರಾಬಾದ್ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸುಮಾರು 90 ಬೂತ್ಗಳಲ್ಲಿ ಗೋಲ್ಮಾಲ್ ಅನ್ನ ಈ ಓವೈಸಿ ಅವರು ಮಾಡಿದ್ದಾರೆ ಅಂತಕ್ಕಂಥ ಒಂದು ಬಹುದೊಡ್ಡ ಆರೋಪವನ್ನ ಮಾಡಿದ್ರು. ಈ ಒಂದು ಆರೋಪ ನಂತರ ಬಹುತೇಕ ಮಾಧವಿ ಲತಾ ಅವರಿಗೆ ಹೈದರಾಬಾದ್ನಲ್ಲಿ ಸೋಲಾಗುತ್ತಾ ಅಂತಕ್ಕಂಥ ಚರ್ಚೆಗಳು ಆರಂಭವಾದ್ರು. ಆದ್ರೆ ಇದೀಗ ಫಲೋಡಿ ಸಟ್ಟ ಬಜಾರ್ ಒಂದು ಬೇರೆ ರೀತಿಯ ಒಂದು ಅಂಕಿಅಂಶಗಳನ್ನ ಕೊಡೋದ್ರ ಮೂಲಕ ಹೈದರಾಬಾದ್ನಲ್ಲಿ ಕೆಲವೇ ಮತಗಳ ಅಂತರದಲ್ಲಾದ್ರೂ ಕೂಡ ಮಾಧವಿ ಲತಾ ಅವರು ಓವೈಸಿ ಅವರನ್ನ ಮಣಿಸಿ ಈ ಬಾರಿ ಬಿಜೆಪಿಯ ಬಾವುಟವನ್ನ ಹೈದರಾಬಾದ್ ಲೋಕಸಭಾ ಕ್ಷೇತ್ರದಲ್ಲಿ ಆರಿಸ್ತಾರೆ ಅಂತಕ್ಕಂಥ ಒಂದು ಸ್ಫೋಟಕ ಮಾಹಿತಿಯನ್ನ ಫಲೋಡಿ ಸಟ್ಟ ಬಜಾರ್ ಕೊಡೋದ್ರ ಮೂಲಕ ಫಲೋಡಿ ಸಟ್ಟ ಬಜಾರ್ ಒಂದು ಸಟ್ಟ ಬಜಾರ್ನ ಹಾರ್ಟ್ ಫೇವರೇಟ್ ಆಗಿ ಮಾಧವಿ ಲತಾ ಅವರು ಇದ್ದಾರೆ ಅಂದ್ರೆ ತಪ್ಪಾಗೋದಿಲ್ಲ. ಸ್ನೇಹಿತರೆ, ಮಾಧವಿ ಲತಾ ಅವರು ಏಕಾಏಕಿ ಅಲ್ಲಿ ನಾಯಕಿಯಾದವರಲ್ಲ. ಅವರು ಮೊದಲಿಂದನೂ ಕೂಡ ಸಮಾಜ ಸೇವೆಯನ್ನ ಮಾಡ್ತಿದ್ರು. ಮಹಿಳಾ ಹಕ್ಕುಗಳ ಹೋರಾಟಕ್ಕಾಗಿ ತನ್ನದೇ ಆದಂತಹ ಒಂದು ಹೋರಾಟವನ್ನ ರೂಪಿಸಿ ಮಹಿಳೆಯರನ್ನ ಉತ್ತಮವಾಗಿ ಹೈದರಾಬಾದ್ನಲ್ಲಿ ಸಂಘಟನೆ ಮಾಡಿದ್ದನ್ನ ನಾವೆಲ್ಲ ನೋಡಿದೀವಿ. ಹಾಗೇನೆ ಈ ಬಾರಿಯೂ ಕೂಡ ಈ ಚುನಾವಣೆ ಆರಂಭವಾಗೋದಕ್ಕಿಂತ ಮುಂಚೆನೆ ಸುಮಾರು
5 ಲಕ್ಷ ಫೇಕ್ ವೋಟರ್ಸ್ ನಮ್ಮ ಹೈದರಾಬಾದ್ ಕ್ಷೇತ್ರದಲ್ಲಿ ಇದ್ದಾರೆ ಅಂತಕ್ಕಂಥ ಆರೋಪವನ್ನ ಮಾಧವಿಲತಾ ಮಾಡಿದ್ರು. ಅದಾದ ನಂತರ ಚುನಾವಣೆ ಆಯೋಗ ಅಲ್ಲಿರ್ತಕ್ಕಂಥ ಮತದಾರರ ಒಂದು ID ಕಾರ್ಡ್ಗಳನ್ನ ಪರಿಶೀಲಿಸಿದಂತಹ ಸಂದರ್ಭದಲ್ಲಿ ಸರಿಯಾಗಿ 5 ಲಕ್ಷದಷ್ಟು ಫೇಕ್ ಐಡಿಗಳು ಅಲ್ಲಿ ಸಿಕ್ಕವು. ಆ 5 ಲಕ್ಷ ಮತಗಳನ್ನ ಚುನಾವಣಾ ಆಯೋಗ ಬ್ಯಾನ್ ಮಾಡಿದೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದಾವೆ. ಯಾವಾಗ 5 ಲಕ್ಷ ಮತಗಳು ಅಲ್ಲಿ ವೋಟರ್ ಐಡಿಯಿಂದ ಹೊರಗೋದ್ವೋ ಆ ಒಂದು ಸಂದರ್ಭದಲ್ಲಿಯೇ ಬಹುತೇಕ ಅಕ್ಬರುದ್ದೀನ್ ಓವೈಸಿಗೆ ಬಹುದೊಡ್ಡ ಹಿನ್ನಡೆ ಆಯಿತು ಅಂತಕ್ಕಂಥ ಮಾತುಗಳು ಕೂಡ ಹೈದರಾಬಾದ್ ಪ್ರಾಂತ್ಯದಲ್ಲಿ ಕೇಳಿ ಬರ್ತಾ ಇದಾವೆ. ಹೈದರಾಬಾದ್ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಮಾಧವಿಲತಾ ಎಲ್ಲಾ ರೀತಿಯಲ್ಲೂ ಕೂಡ ಓವೈಸಿ ಅವರಿಗೆ ಬಹುದೊಡ್ಡ ಟಕ್ಕರ್ ಅನ್ನ ಕೊಟ್ಟಿದ್ದಾರೆ. ಆ ಮೂಲಕ ಗೆಲುವಿನ ಸಮೀಪಕ್ಕೆ ಮಾಧವಿಲತಾ ಬಂದಿದ್ದಾರೆ ಅಂತಕ್ಕಂಥ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದಾವೆ. ಸ್ನೇಹಿತರೆ, ಮಾಧವಿಲತಾ ಅವರನ್ನ ಹೈದರಾಬಾದ್ ನಲ್ಲಿ ಚುನಾವಣಾ ಕಣಕ್ಕಿಳಿಸಿದ್ದು ಬಿಜೆಪಿ ಕೇವಲ ಒಂದು ಪ್ರಯೋಗದ ಭಾಗವಾಗಿ ಅಷ್ಟೇ. 1999 ಕರ್ನಾಟಕದ ಲೋಕಸಭಾ ಚುನಾವಣೆಯಲ್ಲಿ ಆ ಸಂದರ್ಭದಲ್ಲಿ ಬಳ್ಳಾರಿಯಲ್ಲಿ ಸೋನಿಯಾ ಗಾಂಧಿ ಅವರ ವಿರುದ್ಧ ಸುಷ್ಮಾ ಸ್ವರಾಜ್ ಅವರನ್ನ ಬಿಜೆಪಿ ಕಣಕ್ಕಿಳಿಸ್ತು. ಆ ಒಂದು ಚುನಾವಣೆಯಲ್ಲಿ ಸುಷ್ಮಾ ಸ್ವರಾಜ್ ಬಿಜೆಪಿಯಿಂದ ಸೋತರೂ ಕೂಡ ಇಡೀ ಕರ್ನಾಟಕದಲ್ಲಿ ಅದೊಂದು ಬಿಜೆಪಿಯ ಸಂಘಟನೆಗೆ ಮುನ್ನಡೆಯಾಗಿದ್ದನ್ನ ನಾವೆಲ್ಲ ನೋಡಿದೀವಿ. 1999 ಲೋಕಸಭಾ ಚುನಾವಣೆಯ ನಂತರ ಇಡೀ ಕರ್ನಾಟಕ ರಾಜ್ಯದ ಬಿಜೆಪಿಯ ಒಂದು ದಿಕ್ಕೇ ಬದಲಾಯಿತು ಅಂತಕ್ಕಂಥ ಮಾತುಗಳು ನಮಗೆಲ್ಲ ಗೊತ್ತೇ ಇದೆ. ಅದೇ ರೀತಿ ಮಾಧವಿಲತಾ ಅವರನ್ನು ಕೂಡ ಪ್ರಯೋಗದ ಒಂದು ಮುಂದುವರೆದ ಭಾಗವಾಗಿಯೇ ಬಿಜೆಪಿ ಹೈದರಾಬಾದ್ ಲೋಕಸಭಾ ಕ್ಷೇತ್ರದಲ್ಲಿ ಓವೈಸಿ ಅವರ ವಿರುದ್ಧ ಕಣಕ್ಕಿಳಿಸಿತ್ತು. ಒಂದು ವೇಳೆ ಮಾಧವಿಲತಾ ಅವರು ಗೆದ್ರೆ ಖಂಡಿತವಾಗ್ಲೂ ಬಿಜೆಪಿ ಅವರಿಗೆ ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ಬಹುದೊಡ್ಡ ಹುದ್ದೆಯನ್ನ ಕೊಡುತ್ತೆ ಅಂತಕ್ಕಂಥ ಮಾತುಗಳು ಈಗಾಗಲೇ ಕೇಳಿ ಬರ್ತಾ ಇದಾವೆ. ಮಾಧವಿಲತಾ ಅವರ ಸಂಘಟನಾ ಚತುರತೆಯನ್ನ ಹಾಗೂ ಸಂಘಟನಾ ಶಕ್ತಿಯನ್ನ ಅತ್ಯಂತ ಸಮರ್ಥವಾಗಿ ಬಳಸಿಕೊಳ್ಬೇಕು ಅಂತಕ್ಕಂಥದ್ದು ಬಿಜೆಪಿಯ ರಾಷ್ಟ್ರೀಯ ನಾಯಕರ ಪ್ಲಾನ್. ಒಂದು ವೇಳೆ ವಿರೋಚಿತವಾಗಿ ಹೋರಾಟ ಮಾಡಿ ಕೊನೆ ಕ್ಷಣದಲ್ಲಿ ಕೆಲವೇ ಮತಗಳ ಅಂತರದಲ್ಲಿ ಮಾಧವಿಲತಾ ಸೋತ್ರೂ ಕೂಡ ಅವರನ್ನ ಬಿಜೆಪಿ ಯಾವುದೇ ಕಾರಣಕ್ಕೂ ಕೈ ಬಿಡಲ್ಲ ಅಂತಕ್ಕಂಥ ಒಂದು ಸ್ಪಷ್ಟವಾದ ಸೂಚನೆಗಳು ಬಿಜೆಪಿ ಹೈಕಮಾಂಡ್ ಕಡೆಯಿಂದಾನೇ ಸಿಗ್ತಾ ಇದಾವೆ. ಮಾಧವಿಲತಾ ಅವರನ್ನ ಪಕ್ಷದ ಸಂಘಟನೆಗೆ ಬೆಳೆಸ್ಕೋಬೇಕು, ಅವರನ್ನ ಮುನ್ನೆಲೆಗೆ ತರಬೇಕು ಅಂತಕ್ಕಂಥ ಉದ್ದೇಶದಿಂದನೇ ಇದೀಗ ಬಿಜೆಪಿ ಒಂದು ವೇಳೆ ಹೈದರಾಬಾದ್ ನಲ್ಲಿ ಮಾಧವಿಲತಾ ಓವೈಸಿ ಅವರ ವಿರುದ್ಧ ಸೋತಿದ್ದೆ ಆದ್ರೆ ಅವರನ್ನ ಯಾವುದಾದ್ರೂ ಒಂದು ರಾಜ್ಯದ ರಾಜ್ಯಪಾಲರನ್ನಾಗಿ ನೇಮಕ ಮಾಡುತ್ತೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದಾವೆ. ಸ್ನೇಹಿತರೆ, ಬಿಜೆಪಿ ಹೈದರಾಬಾದ್ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಪ್ರಯೋಗಕ್ಕೆ ಕೈ ಹಾಕಿತ್ತು. ಬಿಜೆಪಿಯಲ್ಲಿ ಸೋತ್ರೂ ಕೂಡ ಬಿಜೆಪಿಗೆ ಯಾವುದು ದೊಡ್ಡ ನಷ್ಟ ಆಗಲ್ಲ. ಆದ್ರೆ ಒಂದು ವೇಳೆ ಮಾಧವಿಲತಾ ಅವರು ಓವೈಸಿ ಅವರನ್ನ ಸೋಲಿಸಿ ಗೆಲುವನ್ನ ಕಂಡಿದ್ದೆ ಆದ್ರೆ ಅದು ಓವೈಸಿ ಅವರ ರಾಜಕೀಯ ಜೀವನಕ್ಕೆ ಬಹುದೊಡ್ಡ ಹಿನ್ನಡೆ ಆಗುತ್ತೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದಾವೆ. ಸುಮಾರು 5-6 ಲೋಕಸಭಾ ಚುನಾವಣೆಗಳಿಂದ ಅಕ್ಬರುದ್ದೀನ್ ಓವೈಸಿ ಅತ್ಯಂತ ಸುಲಭವಾಗಿ ಹೈದರಾಬಾದ್ ಲೋಕಸಭಾ ಕ್ಷೇತ್ರಗಳಿಂದ ಆಯ್ಕೆಯಾಗ್ತಾ ಬರ್ತಿದ್ರು. ಅಕ್ಬರುದ್ದೀನ್ ಓವೈಸಿ ಅವರಿಗೆ ಎದುರಾಳಿಗಳೇ ಇಲ್ಲ ಅಂತಕ್ಕಂಥ ಪರಿಸ್ಥಿತಿ ಹೈದರಾಬಾದ್ ಲೋಕಸಭಾ ಕ್ಷೇತ್ರದಲ್ಲಿ ನಿರ್ಮಾಣವಾಗಿತ್ತು. ಆದ್ರೆ ಈ ಬಾರಿ ಬಿಜೆಪಿ ಯಾವಾಗ ಮಾಧವಿಲತಾ ಅವರನ್ನ ಕಣಕ್ಕಿಳಿಸ್ತೋ ಅದಾದ ನಂತರ ಈ ಓವೈಸಿ ಅವರಿಗೆ ಬಹುದೊಡ್ಡ ನಡುಕ ಉಂಟಾಗಿದೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದಾವೆ. ಬಿಜೆಪಿ ಯಾವ ರೀತಿ ಸುಷ್ಮಾ ಸ್ವರಾಜ್, ಉಮಾ ಭಾರತಿಯ ನಂತರ ಮತ್ತೊಬ್ಬ 5 ಬ್ರ್ಯಾಂಡ್ ಮಹಿಳಾ ನಾಯಕಿಯನ್ನ ಈಗಾಗಲೇ ಹುಟ್ಟಾಕಿದೆ. ಆ ಮಹಿಳಾ ನಾಯಕಿಯೇ ಮಾಧವಿಲತಾ ಅಂದ್ರೆ ತಪ್ಪಾಗೋದಿಲ್ಲ ಅಂತಕ್ಕಂಥ ಮಾತುಗಳು ಕೂಡ ಬಿಜೆಪಿಯ ಕಡೆಯಿಂದಾನೇ ಕೇಳಿ ಬರ್ತಾ ಇದಾವೆ. ಹಾಗೇನೆ ಸ್ನೇಹಿತರೆ, ಮಾಧವಿಲತಾ ಅವರು ಒಂದು ವೇಳೆ ಚುನಾವಣೆಯಲ್ಲಿ ಗೆದ್ದಿದ್ದೇ ಆದ್ರೆ ಅವರಿಗೆ ಕೇಂದ್ರ ಮಟ್ಟದಲ್ಲಿ ಬಹುದೊಡ್ಡ ಒಂದು ಹುದ್ದೆ ಸಿಗೋದು ಯಾವುದೇ ರೀತಿಯ ಅನುಮಾನ ಇಲ್ಲ. ಹಾಗೆ ಮಾಧವಿಲತಾ ಅವರ ಸ್ಪರ್ಧೆಯಿಂದ ಇಡೀ ಆಂಧ್ರ ಪ್ರದೇಶ ಹೈದರಾಬಾದ್ ಭಾಗದಲ್ಲಿ ಬಿಜೆಪಿಗೆ ಬಹುದೊಡ್ಡ ಲಾಭ ಆಗುತ್ತೆ ಅಂತಕ್ಕಂಥದ್ದು ಇದೀಗ ರಾಜಕೀಯ ನಾಯಕರ ಲೆಕ್ಕಾಚಾರ. ಕಾದ್ ನೋಡೋಣ ಸ್ನೇಹಿತರೆ, ನಿಜಕ್ಕೂ ಅಕ್ಬರುದ್ದೀನ್ ಓವೈಸಿ ಅವರನ್ನ ಮಣಿಸೋದ್ರ ಮೂಲಕ ಮಾಧವಿಲತಾ ಅವರು ಆ ಒಂದು ಹೈದರಾಬಾದ್ ಲೋಕಸಭಾ ಕ್ಷೇತ್ರದಲ್ಲಿ ಗೆಲುವನ್ನ ಕಾಣ್ತಾರ, ಅಥವಾ ವಿರೋಚಿತ ಹೋರಾಟವನ್ನ ಕೊಟ್ಟಿರ್ತಕ್ಕಂಥ ಮಾಧವಿಲತಾ ಕೆಲವೇ ಮತಗಳ ಅಂತರದಿಂದ ಸೋಲೋದ್ರ ಮೂಲಕ ಓವೈಸಿ ಅವರಿಗೆ ನಡುಕವನ್ನ ಉಂಟು ಮಾಡ್ತಾರ, ಅಥವಾ ಅಲ್ಲಿರ್ತಕ್ಕಂಥ ಮಹಿಳಾ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಮಾಧವಿಲತಾ ಅವರನ್ನ ಬೆಂಬಲಿಸಿದ್ದೆ ಆದ್ರೆ ಖಂಡಿತವಾಗ್ಲೂ ಮಾಧವಿಲತಾ ಅವರ ಒಂದು ಗೆಲುವು ಸುಲಭ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದಾವೆ. ಈ ಒಂದು ಫಲಿತಾಂಶದ ಕುರಿತು ನನಗೂ ಕೂಡ ಅತ್ಯಂತ ಕುತೂಹಲವಿದೆ. ದಯವಿಟ್ಟು ಹೈದರಾಬಾದ್ ಲೋಕಸಭಾ ಕ್ಷೇತ್ರದ ಚುನಾವಣೆಯ ಫಲಿತಾಂಶದ ಕುರಿತು ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನಿದೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ಈ ವಿಡಿಯೋ. ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನು ನನ್ನ ಇಟಿಕೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ, ಶುಭ ದಿನ.